ನ್ಯೂಸ್ 42 ಕನ್ನಡ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ತಿಟ್ಟಮಾರನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಆವರಣದಲ್ಲಿ ಹನುಮಾಪುರದೊಡ್ಡಿ ಗ್ರಾಮದ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಸ್ಕೂಲ್ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಎಚ್ಎಂ ನಾಗೇಶ್ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ನೂರಾರು ಶಾಲಾ ಮಕ್ಕಳು ಪಾಲ್ಗೊಂಡು ಆವರಣದಲ್ಲಿ ನೀಡಿದ ನೋಟ್ಬುಕ್ ಹಾಗೂ ಶಾಲಾ ಬ್ಯಾಗ್ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಲ್ಯಾಂಡ್ ಡೆವಲಪರ್ ಜಗದೀಶ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಹಾಗೂ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಕೆ ಸತೀಶ್ ಗೌಡ ಸೇರಿದಂತೆ ಶಾಲೆಯ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನೂತನವಾಗಿ ಅಭುಧ್ಯಾಯ ಮಹಿಳಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷೆ ಗೀತಾಂಜಲಿ ಅಭಿಲಾಷ್ ಅವರಿಗೆ ಇದೇ ವೇಳೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮರಿಗೌಡ ಚಾರಿಟಬಲ್ ನಾಗೇಶ್ ಹಾಗೂ ಅವರ ಸ್ನೇಹಿತರಾದ ಜಗದೀಶ್ ಮಾತನಾಡಿದ್ದು ಹೀಗೆ. ಅಂದರೆ ಪ್ರತಿ ವರ್ಷನೂ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ಒಂದು ಉಚಿತ ನೋಟ್ಬುಕ್ ಇರ್ಬೋದು ಅಥವಾ ಬ್ಯಾಗ್ ಇರ್ಬೋದು ಅಥವಾ ಸ್ಕಾಲರ್ಶಿಪ್ ಪ್ರಾವಿಷನ್ಸ್ ಇರ್ಬೋದು ನಿರಂತರವಾಗಿ ಮಾಡ್ತೀವಿ ಅಂತ ನಮ್ಮ ಟ್ರಸ್ಟ್ ಕಡೆಯಿಂದ ಟ್ರಸ್ಟ್ ಮಾಡಿದ್ರೆ ಉದ್ದೇಶನೇ ಬಿಕಾಸ್ ಆಫ್ ದ ಸರ್ಕಾರಿ ಶಾಲೆಗಳಿಗೆ ಒಂದು ಉತ್ತೇಜನ ಕೊಡಬೇಕು ಅಂತ ಮಾಡಿದ್ರೆ ಟ್ರಸ್ಟ್ ಉದ್ದೇಶ ಆಕ್ಚುಲಿ, ಬೇರೆ ಏನೇನಿಲ್ಲ. ಇಲ್ಲ, ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ಆಕ್ಚುಲಿ. ಮೊದಲೇ ನಾವು ಇಂಡಿವಿಜುವಲಿ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೋ, ಬಟ್ ಇವಾಗ ಸೋಷಿಯಲ್ ಬದಲಾಗಿ ನಮ್ಮ ಒಂದು ಸಂಸ್ಥೆ ಮಾಡಿಬಿಟ್ಟು ಅದ್ರ ಮುಖಾಂತರ ಮಾಡೋಣ ಅಂತ ಈಗ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಆಕ್ಚುಲಿ ಅಂತ ಫಸ್ಟ್ ಮುಖಾಂತರ. ಇಲ್ಲ 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 ಯಾವುದೇ ಕಾರಣಕ್ಕೂ ಇಲ್ಲ. ಯಾವುದೇ ಪ್ರಚಾರ ಪರ್ಪಸ್ಗೆ ಒಂದು ಸಮಾಜ ಸೇವೆ. ಸರ್ಕಾರಿ ಶಾಲೆಗಳನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಡಿ ಅಂತ ಒಂದು ರಿಕ್ವೆಸ್ಟ್ ಆಗ್ತಿಲ್ಲ. ಏನಕ್ಕೆ ಅಂತಂದ್ರೆ ದುಡ್ಡಿರೋರು ಪ್ರೈವೇಟ್ ಸ್ಕೂಲ್ನಲ್ಲಿ ಓದ್ತಾರೆ ಹಾಕಿ, ಇದೊಂದು ಬರೋ ಊರಿನಲ್ಲಿರುವಂಥವ್ರು ಎಲ್ಲಿಂದ ಓದ್ತಾರೆ ಹಾಕಿ. ಆ ಇದಕ್ಕೋಸ್ಕರನೇ ಒಂದು ಎಂಕರೇಜ್ಮೆಂಟ್ ಮಾಡಬೇಕು ಹಳ್ಳಿ ಸ್ಟೂಡೆಂಟ್ಸ್ಗಳಿಗೆ ಅಂತ ಅಂದ್ಬಿಟ್ಟು ನಾನು ಒಂದೇ ಅಂತಲ್ಲ, ನನ್ನ ಫ್ಯಾಮಿಲಿ ಅಂದರೆ ನನ್ನ ಜೊತೆಯಲ್ಲಿ ನನ್ನ ಧರ್ಮಪತ್ನಿ ಇರ್ಬೋದು, ನನ್ನ ಮಗಳಿರ್ಬೋದು, ನನ್ನ ಮಗ ಇರ್ಬೋದು, ಎವ್ರಿಬಡಿ ಅವತ್ತು ಇದರಲ್ಲಿ ಕೈ ಜೋಡಿಸ್ಕೊಂಡಿದ್ದಾರೆ. ಇವಾಗ ಆಲ್ಮೋಸ್ಟ್ ಅರೌಂಡ್ ಒಂದು 15 ಸ್ಕೂಲ್ವರೆಗೂ ಕವರ್ ಮಾಡಿದ್ದೀವಿ. ಇವತ್ತೊಂದು 15 ಸ್ಕೂಲ್ ಕವರ್ ಮಾಡಿದ್ವಿ ಟುಡೇ ಇವತ್ತು. ಇದಲ್ಲದೆ ರಾಮನಗರ ತಾಲೂಕಲ್ಲಿ ಕೆಲವು ಸ್ಕೂಲ್ಗಳನ್ನ ಕವರ್ ಮಾಡಿದ್ವಿ ಆಗಿದ್ದು ಅಂತ ನಿನ್ನೆ ಮೊನ್ನೆ ಆಗ್ತಿದೆ. ಇಲ್ಲ, ಮುಂದಿನ ದಿನಗಳಲ್ಲಿ ಅದರ ಬೇರೆ ಇದು ತಾಲೂಕುಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಅಂತ ಈಗ ತಾಲೂಕು ಒಂದೇ ಅಂತಲ್ಲ, ನಮ್ದು ಮೇನ್ ಫೋಕಸ್ ಸರ್ಕಾರಿ ಶಾಲೆಗಳನ್ನ ಒಂದು ಇದು ಕೊಡಬೇಕು ಅಂತ ಅನ್ಬಿಟ್ಟು. ಒಂದು ಎರಡನೇದು ಬಂದು ಆರೋಗ್ಯ ಕೇಂದ್ರ ಆಗಿಸ್ಬೇಕು ಅಂತ ನಮ್ಮ ಹಿಂದೆ ಹೇಳಿದ್ದೆ ಹಾಕಿ. ಇದೊಂದು ಸದ್ಯದಲ್ಲೇ ಅದು ಸ್ಟಾರ್ಟ್ ಮಾಡ್ತಾ ಇದ್ವಿ. ಇವಾಗ ಆಗಿದೆ, ಎಲ್ಲ ರೆಡಿ ಇದೆ, ಎಲ್ಲ ರೆಡಿ ಇದೆ. ಪರ್ಮಿಷನ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಪರ್ಮಿಷನ್ ಬಂತು ಅಂತಂತಂದ್ರೆ ಆ ಒಂದು ಆರೋಗ್ಯ ಸೇವೆಯನ್ನು ಕಂಟಿನ್ಯೂ ಮಾಡ್ತೀವಿ. ಇದು ನಮ್ಮ ಪೂರ್ವಜನ್ಮ ಪುಣ್ಯ ಅನ್ಕೋಬೇಕು. ಸರ್ಕಾರಿ ಶಾಲಾ ಮಕ್ಕಳುಗಳನ್ನ ಓದೋದಕ್ಕೆ ಈ ಥರದೊಂದು ಅವಕಾಶ ಮಾಡಿಕೊಟ್ಟ ನಮ್ಮ HMN ಗ್ರೂಪ್ ನಾಗೇಶ್ ಅವ್ರಿಗೂ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಸತೀಶ್ ಸರ್ಗೂ ನಾನು ಇದು ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತು ಸರ್ಕಾರಿ ಶಾಲೆ ಯಾಕೆ ಉಳಿಬೇಕು ಅಂದರೆ, ಸರ್ಕಾರಿ ಶಾಲೆಯಲ್ಲಿ ಓದಿರೋ ಮಕ್ಕಳುಗಳು ಇವತ್ತು IAS KS ಇಡೀ ರಾಜ್ಯ ದೇಶ ಪ್ರಪಂಚದಾದ್ಯಂತ ಸರ್ಕಾರಿ ಶಾಲೆ ಓದಿರೋ ಮಕ್ಕಳೇ ಅಲ್ವಾ ಸರ್ ಇರೋದು. ಇವತ್ತು ಗೌರ್ಮೆಂಟ್ ಸ್ಕೂಲು ಅದು ಖಾಸಗಿ ಮಾಧ್ಯಮ, ಅದು ಖಾಸಗಿ ವಿದ್ಯಾಶಾಲೆಗಳು. ಸರ್ಕಾರಿ ಶಾಲೆ ಒಂದು ಬಂದು ಭಾಳ ಬಡ ಮಕ್ಕಳುಗಳು, ರೈತರ ಮಕ್ಕಳುಗಳು, ರೈತಾಪಿ ಮಕ್ಕಳುಗಳು, ಕೆಳವರ್ಗದ ಜನ, ಪ್ರತಿಯೊಂದು ಸಮುದಾಯನೂ ಓದಿರುವಂಥವ್ರು ಇವತ್ತು ರಾಜ್ಯ ದೇಶ ಕಟ್ಟಿರೋದು ಆ ಸ್ಕೂಲ್ನಲ್ಲಿ ಓದಿ ಬಂದಿರುವಂಥವ್ರು. ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋದು ನಮ್ಮ ನಾಗೇಶ್ ಅವರು ಎಷ್ಟು ಕಳಕಳಿನೋ ಅಷ್ಟು ಇದನ್ನು, ಏಕೆ ನಾವೆಲ್ಲ ಸರ್ಕಾರಿ ಸ್ಕೂಲಿಂದನೇ ಓದಿ ಬಂದಿರುವಂಥವ್ರು. ಬಟ್ ನಾಗೇಶ್ ಅವರು ಇವತ್ತು ಏನು ಈಗ ಇದಕ್ಕೆ ಹೆಜ್ಜೆ ಇಟ್ಟಿದ್ದಾರೋ, ಅವ್ರ ಹೆಜ್ಜೆಯಾಗಿ ನಾವು ಸದಾ ಅವರ ಸೇವೆಯಲ್ಲಿ ನಾವು ಒಂದು ಭಾಗವಾಗಿರ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಅವರು ಆರೋಗ್ಯ ಕ್ಷೇತ್ರ ಅಂತ ಒಂದೇ ಒಂದು ಹೇಳಿದ್ರು.
ಅವರು ರುದ್ರಾಶ್ರಮ ಮತ್ತು ಕೆಲವೊಂದು ಕುರುಡಾಶ್ರಮ ರುದ್ರಾಶ್ರಮಗಳು ಎಲ್ಲ ದಾನಿಗಳು ಎಲ್ಲ ರೀತಿಗೂ ಸ್ಪಂದಿಸ್ತಾ ಇದ್ದಾರೆ. ಮತ್ತು ಕುಡಿಯೋ ನೀರು ಘಟಕಗಳಿಗೆ ಅವ್ರು ಎಲ್ಲಾದರೂ ಹಿಂಗಾಗಿದೆ ಸರ್, ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅದೇ ಕ್ಷಣದಲ್ಲಿ ಈಗ ನೋಡಿ 16,000 ಜನ ನೀರು ಕುಡಿಯುವಂಥ ಕ್ಷೇತ್ರ ನಮ್ಮ ಚೌಡೇಶ್ವರಿ ದೇವಸ್ಥಾನ. ಅಲ್ಲಿಗೆ ಹೇಳೋದು ಒಂದು ವಾರಕ್ಕೆ ಕಂಪ್ನಿಯಿಂದನೇ ಕಳಿಸಿ ಕನೆಕ್ಟ್ ಮಾಡಿಸ್ಬಿಟ್ರು. ಈಗ ಮೊನ್ನೆ ಎಲ್ಲ ಸ್ಕಾಲರ್ಶಿಪ್ ಎಲ್ಲ ವಿದ್ಯಾರ್ಥಿಗಳಿಗೆಲ್ಲ ಸ್ಕೂಲ್ ಮಕ್ಕಳುಗಳಿಗೆಲ್ಲ ಅವ್ರಿಗೆ ಡೊನೇಷನ್ ಆಗ್ಬೋದು, ಅವ್ರಿಗೇನು ಫೀಸ್ಗೆ ಸಂಬಂಧಪಟ್ಟದ್ದು. ಇವರು ಬೇರೆ ಯಾವುದೇ ಇಂಟೆನ್ಷನ್ ಏನು ಬರಲಿಲ್ಲ. ಬಟ್ ರಾಜಕಾರಣ ಇವ್ರ ಇಂಟೆನ್ಷನ್ ಇಲ್ಲ. ಭಗವಂತ ಕರುಣಿಸಿದ್ರೆ ಹೇಳೋಕ್ಕಾಗಲ್ಲ ಯಾವುದೂ. ಬಟ್ ಇವತ್ತು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ, ಅವ್ರ ಜೊತೆ ನಾವು ಇದ್ದೀವಿ. ನಮ್ಗೇನು ರೆಸ್ಪಾನ್ಸ್ ಇಲ್ಲ, ಪಬ್ಲಿಸಿಟಿಗೆ ಅಂತ ನಾವು ಮಾಡ್ತಾ ಇಲ್ಲ, ಅದರ ಅವಶ್ಯಕತೆನೂ ನಮಗಿಲ್ಲ. ಇದೇನಾದ್ರು ಮಕ್ಕಳು ಕಾರ್ಯಕ್ರಮ ಅಂದ್ಬಿಟ್ಟು ಮಾಡ್ತಾ ಇದೀವಿ. ಟೀಚರ್ಸ್ ರೆಸ್ಪಾನ್ಸ್ ಏನು? ತುಂಬ ಚೆನ್ನಾಗಿ ಖುಷಿ ಪಡ್ತಾರೆ. ಟೀಚರ್ಸ್ಗಿಂತ ಆ ಮಕ್ಕಳು ನಗು ನೋಡಿದ್ರ ಆ ಮಕ್ಕಳುಗಳ ನಗು. ಇವತ್ತು ನಾವು ಒಂದು ಬುಕ್ಸ್ ಕೊಟ್ಟಿರ್ಬೋದು, ಒಂದು ಬ್ಯಾಗ್ ಕೊಟ್ಟಿರ್ಬೋದು, ಇವರು ಅವ್ರಿಗೆ ಅದೇ ಒಂದು ಪ್ರಪಂಚ. ಯಾಕೆಂದ್ರೆ ಆ ಮಕ್ಕಳುಗಳಿಗೆ ಆ ಏಜಲ್ಲಿ ಒಂದು ಖುಷಿ ಇರುತ್ತೆ. ಆ ಖುಷಿಯ ನಗು ನೋಡೋದಕ್ಕೆ ಇವ್ರು ಬಂದಿದ್ದಾರೆ. ಇವ್ರು ಇರೋ ಕಾರ್ಯಕ್ರಮದ ಬಿಸಿಲಿ ಟೈಮ್ ಕೊಡೋಕ್ಕಾಗಲ್ಲ, ಆದರೂ ಬಂದಿದ್ದಾರೆ. ಇವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ, ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನ್ಯೂಸ್ 42 ಕನ್ನಡ.